ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಯೂಟ್ಯೂಬ್ ನಲ್ಲಿ ಥ್ಯಾಂಕ್ಸ್ ಬಟನ್ ನ ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ, ಬನ್ನಿ. ಪ್ರೀತಿಯ ವೀಕ್ಷಕರೇ, ನಿಮಗೆ ಗೊತ್ತಿದ್ದ ಹಾಗೆ ನಾನು ವಿಡಿಯೋನ ಶುರು ಮಾಡೋದು ಹೇಗೆ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಹೊಸ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತೀನಲ್ವಾ. ಎಸ್, ನಿಮ್ಗೆ ಅದು ಗೊತ್ತಾಗಿದೆ, ಆ ದಿಸೆಯಿಂದಾಗಿ ನೀವೇ ಹೇಳ್ಬಿಡ್ತೀರಾ. ಎಸ್, ಹೊಸ ವಿಡಿಯೋನ ತರ್ತಾ ಇದ್ದೀನಿ. ಏನಿದು ಇವತ್ತಿನ ಹೊಸ ವಿಡಿಯೋ? ಯೂಟ್ಯೂಬರ್ಸ್ ಯಾರಿದಾರೋ ಅವ್ರಿಗೆ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್. ಯೂಟ್ಯೂಬರ್ಸು ಹೊಸದಾಗಿ ಬರ್ತಾ ಇದ್ದಾರೆ, ಅದರಿಂದ ಒಂದಷ್ಟು ಅರ್ನಿಂಗ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಯಾರು ಯೂಟ್ಯೂಬರ್ಸ್ ಆಗ್ಲಿಲ್ವೋ ಅವ್ರು ಯೂಟ್ಯೂಬರ್ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ? ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಬಹುದು, ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡಿದ್ರೆ ಅರ್ನ್ ಮಾಡಕ್ಕೆ ಸಾಧ್ಯ ಇದೆ, ಅದನ್ನು ಅರಿತಂತ ಹೊಸ ಯೂಟ್ಯೂಬರ್ಸು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾರೆ. ಸರಿ, ಇಂಥವ್ರಿಗೆ ಒಂದಷ್ಟು ಮಾಹಿತಿ ಬೇಕಾಗುತ್ತೆ, ಮತ್ತೆ ಹೊಸದಾಗಿ ಯಾರು ಯೂಟ್ಯೂಬರ್ಸ್ ಬರ್ತಾ ಇದ್ದಾರೋ ಅವ್ರಿಗೂ ಬೇಕಾಗುತ್ತೆ. ಇಂಥ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ ಮೇಲೆ ಯಾರಿಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಕ್ ಬರೋಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಎಲ್ಲೋ ಒಂದು ಕಡೆ ಹೊಸದಾಗಿ ಯೂಟ್ಯೂಬರ್ ಬರಬೇಕು ಅಂತ ಅನ್ಕೊಂಡವ್ರಿಗೂ ಆಗತ್ತೆ, ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇರೋರ್ಗೂ ಕೂಡ ಆಗತ್ತೆ. ಈ ತರದ ಮಾಹಿತಿಯನ್ನ ನಾನು ಇವತ್ತು ತರ್ತಾ ಇದ್ದೀನಿ, ಬನ್ನಿ. ಹಾಗಾದ್ರೆ ನಿಮ್ಗೆ ಈ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ಬೇಕು. ಜೊತೆಗೆ ನಾನು ಹೇಳಿದ ಎಲ್ಲಾ ಮಾಹಿತಿಗಳನ್ನ ನೀವು ಕಲಿತು ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತಕ್ಕಂತ ಲೈವ್ ಡೆಮೋ ಕೊಡ್ತಕ್ಕಂತ ವಿಚಾರಗಳು ನಿಮ್ಗೆ ಮಿಸ್ ಆಗ್ಬೋದು. ಆಗ ಥ್ಯಾಂಕ್ಸ್ ಬಟನ್ ನ ಆಕ್ಟಿವ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆ ಸಂದರ್ಭದಲ್ಲಿ ಥ್ಯಾಂಕ್ಸ್ ಬಟನ್ ಇಂದ ಬರ್ತಕ್ಕಂಥ ಅರ್ನಿಂಗ್ಸ್ ಏನಿದೆ ಅದು ಬರ್ದೇ ಹೋಗ್ಬೋದು. ಆ ದಿಸೆಯಿಂದಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಕೊನೆ ತನಕ. ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ವಿಡಿಯೋಗೆ ಹೋಗಕ್ ಮುನ್ನ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಾ. ಎಸ್ ಪ್ರೀತಿಯ ವೀಕ್ಷಕರೇ, ನಾನ್ ಮಾಡ್ತಕ್ಕಂತ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ದೊರಕಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೂ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ನನ್ನ ಮಾಹಿತಿ ನಿಮ್ಗೆ ಮಿಸ್ ಆಗ್ಬಾರ್ದು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ತೀರಲ್ಲ, ಆ ಮಾಡ್ಕೊಳ್ಳುವುದರ ಜೊತೆಗೆ ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇರಿ ಅಂತ ಹೇಳ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ, ಹೊಸ ವಿಚಾರವೊಂದನ್ನ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಅದು ಯೂಟ್ಯೂಬ್ ನಲ್ಲಿ ಅರ್ನಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ವಿಚಾರ. ಹಾಗಾದ್ರೆ ಈ ವಿಚಾರವನ್ನ ನಾನು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಥ್ಯಾಂಕ್ಸ್ ಬಟನ್ ಅನ್ನ ಆಕ್ಟಿವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಮಾಡ್ಕೋಬೇಕಾಗತ್ತೆ. ಸುಮ್ನೆ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ. ಆ ಸ್ಟೆಪ್ ಬೈ ಸ್ಟೆಪ್ ಅನ್ನ ವಿಡಿಯೋ ನೋಡ್ಕೊಂಡೆ ನೀವೇನಾದ್ರೂ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ದಿಸೆಯಿಂದಾಗಿ ಆ ವಿಚಾರವನ್ನ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ, ಬನ್ನಿ. ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗೋಣ. ನಿಮ್ಮ ಕ್ರೋಮ್ ಬ್ರೌಸರ್ ನಲ್ಲಿ ಯೂಟ್ಯೂಬ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದು ಯೂಟ್ಯೂಬ್ ಆಪ್ ಹೇಗೆ ಓಪನ್ ಆಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಯಾವ ಜಿಮೇಲ್ ಅನ್ನ ಅಥವಾ ಯಾವ ಮೇಲಲ್ಲಿ ಅಕೌಂಟ್ ಇದೆಯೋ ನಿಮ್ಮ ಯೂಟ್ಯೂಬ್, ಆ ಒಂದು ಮೇಲಿಂದ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಡಿಸ್ಪ್ಲೇ ಕಾಣಿಸುತ್ತೆ ನಿಮ್ಗೆ. ಜನರಲ್ ಆಗಿ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದ್ಮೇಲೆ ಬಲಗಡೆ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನೋಡ್ತಾ ಬನ್ನಿ, ಗೂಗಲ್ ಅಕೌಂಟು, ಸ್ವಿಚ್ ಅಕೌಂಟ್, ಸೈನ್ ಔಟ್, ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ. ಆ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪೇಜು ಓಪನ್ ಆಗುತ್ತೆ. ಈ ನಿಮ್ಮ ಪೇಜು ಓಪನ್ ಆದ ಮೇಲೆನೆ ನೀವು ಇಲ್ಲಿ ಕೆಲಸ ಮಾಡೋಕ್ಕಾಗೋದು. ನೀಟಾಗಿ ನೋಡ್ಕೊಳ್ಳಿ, ಅದೇ ರೀತಿ ಓಪನ್ ಮಾಡ್ಕೊಳ್ಳಿ. ಸರಿ, ಹೀಗೆ ನಿಮ್ ಚಾನಲ್ ಓಪನ್ ಆದ ನಂತರದಲ್ಲಿ ಎಡಗಡೆಗೆ ಬನ್ನಿ. ಡಾಸ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್ ಅಂತಿದೆಯಲ್ಲ, ಹಾಗೆ ಕೆಳಗಡೆ ಬಂದ್ರೆ ಕಾಪಿರೈಟ್ಸ್ ಕೆಳಗಡೆ ಒಂದು ಅರ್ನ್ ಬಟನ್ ಇದೆ. ಮೊದಲೇ ಮಾನಿಟೈಸೇಷನ್ ಅಂತಿತ್ತು, ಈಗ ಅರ್ನ್ ಬಟನ್ ನಿಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಾನು ಆಲ್ರೆಡಿ ನಿಮಗೆ ಮೆಂಬರ್ಶಿಪ್ ಜಾಯಿನ್ ಬಟನ್ ಹೇಗ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಐ ಕಾರ್ಡ್ಗೂ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ಅರ್ಥ ಆಗುತ್ತೆ, ಒಂದ್ಸಾರಿ ಅಬ್ಸರ್ವ್ ಮಾಡಿ ಅಂತಕ್ಕಂಥದ್ದು. ಸರಿ, ಜಾಯಿನ್ ಬಟನ್ ಬಂದಿದೆ, ಅದನ್ನ ಹೇಳ್ಕೊಟ್ಟಿದ್ದೀನಿ. ಈಗ ಮುಂದುವರೆದಂತೆ ಈ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಬಟನ್ ಬರುತ್ತೆ, ಸೂಪರ್ ಥ್ಯಾಂಕ್ಸ್ ಅಂತ. ಅದು ಕೂಡ ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಅದನ್ನ ಹೇಗೆ ಆಕ್ಟಿವ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಸೂಪರ್ಸ್ ಅಂತ. ಈ ಸೂಪರ್ಸ್ ಕೆಳಗಡೆ ಮೊದಲೇ ಹೇಳ್ದ ಹಾಗೆ ಸ್ಟ್ರೆಂಥನ್ ಕನೆಕ್ಷನ್ ವಿತ್ ಯುವರ್ ಫ್ಯಾನ್ಸ್ ಯೂಸಿಂಗ್ ಸೂಪರ್ ಅಂತಿದೆ. ನಿಮ್ಮ ಫ್ಯಾನ್ ಕನೆಕ್ಷನ್ಸ್ ಜಾಸ್ತಿ ಮಾಡ್ಕೋಬೇಕು, ಮತ್ತು ಅವ್ರ ಕಡೆಯಿಂದ ಒಂದಷ್ಟು ನಿಮ್ಗೆ ಹೆಲ್ಪ್ ಆದ್ರೆ ಹೆಲ್ಪ್ ಮಾಡಿಸ್ಕೋಬೇಕು. ಈ ತರದಲ್ಲಿ ಸ್ಟ್ರೆಂತ್ ಆಗ್ಲಿಕ್ಕೆ ನಿಮ್ಮ ಚಾನಲ್ ಇದು ಉಪಯೋಗ ಆಗುತ್ತೆ. ಆ ದಿಸೆಯಿಂದಾಗಿ ಅಲ್ಲಿಗೆ ಬನ್ನಿ, ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯು ಆರ್ ಎಲಿಜಿಬಲ್ ಫಾರ್ ಸೂಪರ್ ಥ್ಯಾಂಕ್ಸ್ ಅಂತಿದೆ. ಟರ್ನ್ ಇಟ್ ಆನ್ ಟು ಆಡ್ ನ್ಯೂ ರೆವಿನ್ಯೂ ಸ್ಟ್ರೀಮ್ ಟು ಯುವರ್ ಅಪ್ಲೋಡ್ಸ್ ಅಂತಿದೆ. ಅಂದ್ರೆ ನಿಮ್ಮ ಅಪ್ಲೋಡ್ಸ್ ಏನಿದೆ ಅದರ ಮೇಲೆ ನೀವು ರೆವಿನ್ಯೂ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಟರ್ನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದಾರೆ. ಎಲ್ಲಿ ಟರ್ನ್ ಆನ್ ಮಾಡೋದು? ಲರ್ನ್ ಮೋರ್ಗೆ ಹೋದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಪೇಜ್ ಓಪನ್ ಆಗುತ್ತೆ, ಅದು ಬೇಡ. ಹಾಗೆ ಬಲ್ಗಡೆಗೆ ಹೋದ್ರೆ ಯುವರ್ ಸೂಪರ್ ಚಾರ್ಟ್ ಅಂಡ್ ಸ್ಟಿಕ್ಕರ್ಸ್ ಆಕ್ಟಿವಿಟಿ, ನೋ ಸೂಪರ್ ಚಾರ್ಟ್ಸ್ ಯೆಟ್, ವಿ ಆರ್ ನಾಟ್ ಏಬಲ್ ಟು ಶೋ ಸೂಪರ್ ಚಾರ್ಟ್ ಟ್ರಾನ್ಸಾಕ್ಷನ್ ಅಟ್ ದಿಸ್ ಟೈಮ್. ಹಾಗಾದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಅನ್ನ ಆನ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಆನ್ ಮಾಡ್ಕೊಂಡ್ಮೇಲೆ ಇವನ್ನ ಕೊಡ್ತಾರೆ ನಿಮ್ಗೆ. ಹಾಗಾದ್ರೆ ಇಲ್ಲಿ ಬಲ್ಗಡೆ ನೋಡಿ ಸೂಪರ್ ಚಾರ್ಟ್ ಅಂತಿದೆ, ಅಲ್ಲಿ ಒಂದು ಬಟನ್ ಇದೆ ನೋಡಿ, ಆ ಬಟನ್ ಆನ್ ಮಾಡ್ಕೊಳ್ಳಿ. ಲೋಡ್ ಆಗ್ತಾ ಇದೆ, ಕೆಳಗಡೆ ಬಂತು ನೋಡಿ ಸೂಪರ್ ಚಾರ್ಟ್ ಇಸ್ ನೌ ಅನೇಬಲ್ ಅಂತ. ಏನು ಇಲ್ಲಿ ಮೆಸೇಜ್ ಹಿಂದೆ ಬಂತು ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಈಗ ನೀವು ಆನ್ ಮಾಡ್ಕೊಂಡ್ರೆ ಇವಾಗ ಕೊಡ್ಲಿಕ್ಕೆ ಆಗತ್ತೆ, ಅನೇಬಲ್ ಆಗಿದೆ. ನೆಕ್ಸ್ಟ್ ಈಗ ಸೂಪರ್ ಚಾರ್ಟ್ ಅನೇಬಲ್ ಆಯ್ತು. ನೆಕ್ಸ್ಟ್ ಸೂಪರ್ ಸ್ಟಿಕ್ಕರ್ಸ್, ಸೂಪರ್ ಸ್ಟಿಕ್ಕರ್ ನ ಆನ್ ಮಾಡ್ಕೊಳ್ಳಿ. ಒಂದ್ಸಾರಿ ಈಗ ಅದೇನಾದ್ರು ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆನ್ ಆಗುತ್ತೆ. ಸೂಪರ್ ಸ್ಟಿಕ್ಕರ್ ಇಸ್ ನೌ ಅನೇಬಲ್ ಅಂತ ಈಗ ಬಂತು. ನೆಕ್ಸ್ಟ್ ಮೈನು ಸೂಪರ್ ಥ್ಯಾಂಕ್ಸ್, ಈಗ ಇದನ್ನ ಅನೇಬಲ್ ಮಾಡಿ ಆನ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಇಸ್ ನೌ ಅನೇಬಲ್ ಅಂದ್ರೆ ಸೂಪರ್ ಚಾರ್ಟ್, ಸೂಪರ್ ಸ್ಟಿಕ್ಕರ್, ಸೂಪರ್ ಥ್ಯಾಂಕ್ಸ್ ನೌ ಅನೇಬಲ್ ಅಂತ ಬಂತು. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಮೂರು ಕೂಡ ಆಕ್ಟಿವ್ ಆಗಿದಾವೆ ಅಂತಕ್ಕಂಥದ್ದು ಮೈನ್ ನಮಗ್ ಬೇಕಾಗಿರೋದು. ಸೂಪರ್ ಥ್ಯಾಂಕ್ಸ್, ಸೂಪರ್ ಥ್ಯಾಂಕ್ಸ್ ಮೂಲಕ ನೀವು ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಿಂದಾಗಿ ಇದನ್ನ ನೀವು ನೀಟಾಗಿ ಮಾಡಬೇಕು. ಇವನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ. ಹಾಗಾದ್ರೆ ಈ ರೀತಿಯಾಗಿ ನೀವು ಆನ್ ಮಾಡ್ಕೋಬಹುದು ಅಂತಕ್ಕಂಥದ್ದು. ನಿಮ್ಗೆ ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು, ಅದಕ್ಕೂ ಅವಕಾಶ ಇದೆ ಅಂತಕ್ಕಂಥದ್ದು. ಫಸ್ಟ್ ಟೈಮ್ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡಬೇಕು. ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಆರಾಮಾಗಿ ಇದು ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯಾವಾಗ ಬೇಕಾದ್ರೆ ಆಫ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಆನ್ ಮಾಡ್ಕೋಬಹುದು, ಇದು ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನು ಇವತ್ತು ಸೂಪರ್ ಥ್ಯಾಂಕ್ಸ್ ಬಗ್ಗೆ ಹೇಳ್ಕೊಟ್ಟೆ. ನೆಕ್ಸ್ಟ್ ಶಾಪಿಂಗ್ ಅಂತ ಒಂದಿದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಅದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈಗ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಸೂಪರ್ ಥ್ಯಾಂಕ್ಸ್ ಬಂದಿದೆಯಾ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳೋಣ ಬನ್ನಿ. ನಾನು ಮೊಬೈಲ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ ನನ್ನ ಚಾನಲ್ ನಲ್ಲಿ ಜಾನದೇವಿಗೆ ಚಾನಲ್ ನಲ್ಲಿ ಜಾಯಿನ್ ಬಟನ್ ಬಂದಿತ್ತು. ಈಗ ಥ್ಯಾಂಕ್ಸ್ ಬಟನ್ ಬಂದಿದೆ ನೋಡಿ, ಇಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಚಾನಲ್ನ ಯಾರು ಇಷ್ಟಪಡ್ತಾರೋ, ನಿಮ್ ಚಾನಲ್ ಬಗ್ಗೆ ಒಂದಷ್ಟು, ನಿಮ್ ಚಾನಲ್ಗೆ ಒಂದಷ್ಟು ಹೆಲ್ಪ್ ಮಾಡಬೇಕು ಅಂತ ಯಾರಿಗಂತ ಅನ್ಸುತ್ತೋ ಅವರು ಈ ಒಂದು ಥ್ಯಾಂಕ್ಸ್ ಅನ್ನ ಬೈ ಮಾಡಿ ಒಂದಷ್ಟು ಹಣವನ್ನ ನಿಮ್ಗೆ ಕೊಡ್ಬೋದು. 40 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, ಮೋರ್ ಎಷ್ಟಾದ್ರೂ ಕೊಡ್ಬೋದು. ಅವರು ಆ ತರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಬೈ ಅಂಡ್ ಸೆಂಡ್ ಅಂತಿದೆಯಲ್ಲ, ಈ ತರದಲ್ಲಿ ಬೈ ಮಾಡೋದ್ರ ಮೂಲಕ ಅವರು ನಿಮ್ಮ ಚಾನಲ್ಗೆ ಹೆಲ್ಪ್ ಮಾಡ್ಬೋದು. ಈ ತರದಲ್ಲಿ ಸೂಪರ್ ಥ್ಯಾಂಕ್ಸ್ ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ಹೀಗೆ ಒಂದಷ್ಟು ಸೂಪರ್ ಥ್ಯಾಂಕ್ಸ್ ಅನ್ನ ಆಕ್ಟಿವ್ ಮಾಡ್ಕೊಂಡ್ರೆ ನಿಮ್ ಚಾನಲ್ ಗ್ರೋ ಆಗುತ್ತೆ, ಮತ್ತೆ ನಿಮ್ಮ ಒಂದು ಕಮ್ಯುನಿಟಿ ಏನಿದೆ ಅದು ಕೂಡ ಹೆಚ್ಚು ಗ್ರೋ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೋಡ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ಥ್ಯಾಂಕ್ಸ್ ಬಟನ್ ನ ಆನ್ ಮಾಡುವುದರ ಮೂಲಕ ಒಂದಷ್ಟು ಅರ್ನಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇದನ್ನ ಮಾಡೋದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ವಿತ್ ಲೈವ್. ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿಯ ವೀಕ್ಷಕರೇ, ಒಂದು ಲೈಕ್ ಮಾಡ್ತೀರಾ, ಮತ್ತೆ ಈ ವಿಡಿಯೋ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ದಯಮಾಡಿ ಶೇರು ಕೂಡ ಮಾಡಿ, ಒಂದಷ್ಟು ಹೆಲ್ಪ್ ಆಗುತ್ತೆ. ಆ ದಿಸೆಯಿಂದಾಗಿ ಈ ತರದಲ್ಲಿ ನೀವು ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ಹೊಸ ಯೂಟ್ಯೂಬರ್ನ ಬೆಳೆಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ದೊರಕುತ್ತೆ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ಲಿಕ್ಕೆ. ನೀವು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಮತ್ತೆ ಶೇರ್ ಮಾಡ್ತೀರಾ. ಜೊತೆಗೆ ಏನಾದ್ರೂ ವಿಚಾರ ಇದ್ರೆ ಮುಕ್ತವಾಗಿ ಕಾಮೆಂಟ್ ಮಾಡಿ. ಒಂದಷ್ಟು ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ಬೇಕು ಅಂತ ಅನ್ಸುತ್ತೆ, ಅಥವಾ ಈ ವಿಡಿಯೋದಲ್ಲಿ ಇನ್ನೇನು ವಿಚಾರ ಬೇಕು ಅಂತ ಅನ್ಸುತ್ತೋ ಅದನ್ನ ಮುಕ್ತವಾಗಿ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಪ್ರೀತಿಯ ವೀಕ್ಷಕರೇ, ಹೀಗೆ ಸದಾಕಾಲ ನಿಮ್ಮೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ನನ್ನ ವಿಡಿಯೋಗಳನ್ನ ವಾಚ್ ಮಾಡ್ತಾ ಇರಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.